ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಾಗವತಂ ಸ್ಕಂದ 3 ಭಾಗ 1 ಅಧ್ಯಾಯ 16 ದ್ವಾರಪಾಲಕರಾದ ಜಯವಿಜಯರಿಗೆ ಋಷಿಶಾಪ. ಈ ಅಧ್ಯಾಯವನ್ನು ತಿಳ್ಕೊಳ್ತಾ ಇದ್ವಿ. ಇದರಿಂದ ಇವತ್ತು 7ನೇ ಶ್ಲೋಕವನ್ನು ತಿಳ್ಕೊಳ್ಳೋಣ. ಶ್ಲೋಕ 7. ಯತ್ ಸೇವಯ ಚರಣ ಪದ್ಮ ಪವಿತ್ರ ರೇಣುಂ ಸಧ್ಯಕ್ಷತಾಖಿಲಮಲಂ ಪ್ರತಿಲಬ್ಧಶೀಲಂ ನ ಶ್ರೀರ್ವಿರಕ್ತಮಪಿ ಮಾಂ ವಿಜಹಾತಿ ಯಸ್ಯಾಹ ಪ್ರೇಕ್ಷಾಲವಾರ್ಥ ಇತರೆ ನಿಯಮಾನ್ ವಹಂತಿ. ಅನುವಾದ: ಭಗವಂತನು ಮುಂದುವರಿಸಿದನು, ನಾನು ಭಕ್ತರ ಸೇವಕನಾದ್ದರಿಂದ ನನ್ನ ಪಾದಕಮಲಗಳು ಎಷ್ಟು ಪವಿತ್ರವಾಗಿವೆ ಎಂದರೆ ಅವು ಕೂಡಲೇ ಎಲ್ಲ ಪಾಪವನ್ನೂ ತೊಳೆದು ಬಿಡುತ್ತವೆ. ನನಗೆ ಭಾಗ್ಯಲಕ್ಷ್ಮಿಯೊಂದಿಗೆ ಯಾವ ಅನುರಕ್ತಿಯೂ ಇಲ್ಲದಿದ್ದರೂ ಅವಳು ನನ್ನನ್ನು ತೊರೆಯದೇ ಇರುವಂತಹ ವ್ಯವಸ್ಥೆಯನ್ನು ಸಾಧಿಸಿದ್ದೇನೆ. ಇತರರು ಅವಳ ಸೌಂದರ್ಯವನ್ನು ಹೊಗಳುತ್ತಾರೆ ಮತ್ತು ಅವಳ ಕಿಂಚಿತ್ ಅನುಗ್ರಹವನ್ನು ಸಂಪಾದಿಸುವುದಕ್ಕಾಗಿ ಪುಣ್ಯವ್ರತಗಳನ್ನು ಆಚರಿಸುತ್ತಾರೆ. ಇದು ಶ್ಲೋಕ ಮತ್ತು ಅದರ ಅನುವಾದ. ಈಗ ಭಾವಾರ್ಥದ ಮೂಲಕ ನಾವು ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಹೋದ ಭಾಗದಲ್ಲಿ ನಾವೇನು ತಿಳ್ಕೊಂಡಿದ್ವಿ? ಭಗವಂತ ಹೇಳ್ತಾನೆ, ಯಾರಾದರೂ ಆಗಿರಲಿ, ಅವನು ನಾಯಿ ಮಾಂಸವನ್ನು ಬೇಯಿಸಿ ತಿನ್ನುವಂಥ ಚಂಡಾಲನಾಗಿದ್ರೂ ಪರವಾಗಿಲ್ಲ, ನನ್ನ ಹೆಸರು ಮತ್ತು ನನ್ನ ಲೀಲೆಗಳು, ವೈಭವಗಳು ಇದನ್ನೆಲ್ಲ ಕಿವಿಲಿ ಕೇಳಿದ್ರೆ ಸಾಕು, ಅವನು ಆ ಸ್ನಾನದಿಂದಾನೇ ಶುದ್ಧ ಆಗ್ಬಿಡ್ತಾನೆ. ಅಂದರೆ ಕೇಳೋದೇ ಸ್ನಾನ ಅಂತ. ಈಗ ನೀವು ಸಂದೇಹ ಇಲ್ಲದೇನೆ ನನ್ನ ಸಾಕ್ಷಾತ್ಕಾರವನ್ನು ಪಡ್ಕೊಳ್ತೀರಾ. ಅದಕ್ಕೋಸ್ಕರ ನನ್ನ ಬಾಹುವಿನ ವರ್ತನೆ ಅಂದರೆ ಏನು? ನನ್ನ ಬಾಹುಗಳು ಏನಾದರೂ ತಪ್ಪಾಗಿ ನಡ್ಕೊಂಡಿದ್ದಾರೆ, ನಿಮಗೆ ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅಂತ ಏನಾದರೂ ಗೊತ್ತಾದರೆ ನನ್ನ ಬಾಹುವನ್ನೇ ನಾನು ಕತ್ತರಿಸ್ಕೊಂಡ್ಬಿಡ್ತೀನಿ ಅಂತ ಭಗವಂತ ಹೇಳ್ತಾನೆ. ಅಂದರೆ ಇಲ್ಲಿ ನನ್ನ ಭಕ್ತ ಏನೋ ಒಂದು ತಪ್ಪು ಮಾಡಿದ್ರೆ ಅದು ನಾನು ಮಾಡಿದ ಹಾಗೆ ಲೆಕ್ಕ. ಯಾಕಂದರೆ ಸೇವಕ ಮಾಡಿದ್ದ ತಪ್ಪು ಯಜಮಾನನಿಗೆ ಹೆಸರು ಬರುತ್ತೆ. ಸೇವಕ ತಪ್ಪು ಮಾಡಿದ್ರೆ ಯಜಮಾನನೇ ಅದಕ್ಕೆ ಕಾರಣಕರ್ತನಾಗ್ತಾನೆ. ಅದಕ್ಕೋಸ್ಕರ ಇಲ್ಲಿ ನನ್ನ ಬಾಹುಗಳು ತಪ್ಪು ಮಾಡಿದೆ ಅಂತ ನಿಮ್ಗೆ ಏನಾದರೂ ಅನ್ಸಿದ್ರೆ ನಾನು ಅದನ್ನು ಕತ್ತರಿಸ್ಕೊಳ್ಳೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಅಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ಮುಂದುವರೆದು ಹೇಳ್ತಾನೆ, ನಾನು ಭಕ್ತರ ಸೇವಕನಾಗಿರೋದ್ರಿಂದ, ನೋಡಿ ಇಲ್ಲಿ ಭಗವಂತನಿಗೆ ಭಕ್ತರು ಸೇವಕರಾದರೆ ಭಕ್ತರಿಗೆ ಭಗವಂತ ಸೇವಕ ಅಂತ ಹೇಳ್ತಾ ಇದ್ದಾನೆ. ನನ್ನ ಪಾದಕಮಲಗಳು ಎಷ್ಟು ಪವಿತ್ರವಾಗಿದೆ ಅಂತಂದರೆ, ಯಾಕೆ ನಾನು ನನ್ನ ಭಕ್ತರ ಸೇವೆ ಮಾಡ್ತೀನಲ್ಲ, ಅದಕ್ಕೆ ನನ್ನ ಪಾದಕಮಲಗಳು ತುಂಬ ಪವಿತ್ರ. ಅದು ಎಷ್ಟು ಪವಿತ್ರ ಅಂತಂದರೆ ತಕ್ಷಣ ಎಲ್ಲ ಪಾಪಗಳನ್ನು ಕೂಡ ತೊಳೆದು ಬಿಡುತ್ತೆ. ನನಗೆ ಭಾಗ್ಯಲಕ್ಷ್ಮಿ ಅಂದರೆ ಇಲ್ಲಿ ಲಕ್ಷ್ಮಿಯ ಬಗ್ಗೆ ಹೇಳ್ತಾ ಇದ್ದಾನೆ. ನನಗೆ ಲಕ್ಷ್ಮಿಯ ಜೊತೆ ಯಾವ ಅನುರಕ್ತಿನೂ ಇಲ್ಲದೆ ಇದ್ರೂ ಕೂಡ, ಅವಳಲ್ಲಿ ನಂಗೆ ಯಾವ ಅಟ್ಯಾಚ್ಮೆಂಟು ಇಲ್ಲ, ಏನೂ ಇಲ್ಲ, ಆದರೂ ಕೂಡ ಅವಳು ನನ್ನನ್ನು ಬಿಟ್ಟು ಹೋಗಬಾರ್ದು ಅಂಥ ಒಂದು ಸಾಧನೆಯನ್ನು ನಾನು ಸಾಧಿಸಿದ್ದೀನಿ. ಇದಕ್ಕೆ ಕಾರಣ ನನ್ನ ಭಕ್ತರು ಅಂತ ಹೇಳ್ತಾ ಇರೋದು. ಇವಳು ಸೌಂದರ್ಯವನ್ನು ಬೇಕಾದಷ್ಟು ಜನ ಹೊಗಳ್ತಾರೆ ಮತ್ತು ಅವಳು ಸ್ವಲ್ಪ ಅನುಗ್ರಹ ಸಿಕ್ಕಿದ್ರೆ ಸಾಕು ಅಂತಂದ್ಬಿಟ್ಟು ಅದನ್ನು ಸಂಪಾದನೆ ಮಾಡೋದಕ್ಕೆ ಪುಣ್ಯವ್ರತಗಳನ್ನೆಲ್ಲ ಆಚರಣೆ ಮಾಡ್ತಾರೆ. ಆದರೆ ನಾನು ಏನೂ ಮಾಡದೆ ನನ್ನ ಭಕ್ತರ ಸೇವಕರಾಗಿರೋ ಒಂದೇ ಕಾರಣಕ್ಕೆ ನನಗೆ ಅವಳು ನನ್ನನ್ನು ಬಿಟ್ಟು ಹೋಗಲ್ಲ, ಆ ರೀತಿ ನನ್ನ ಹತ್ರನೇ ಇರೋ ಥರ ಆಗಿದೆ ಅಂತಂದ್ಬಿಟ್ಟು ಇಲ್ಲಿ ಭಗವಂತ ಹೇಳ್ತಾ ಇದ್ದಾನೆ. ಈಗ ಭಾವಾರ್ಥದಲ್ಲಿ ಗುರುಗಳು ಇದರ ಬಗ್ಗೆ ಏನು ಹೇಳಿದ್ದಾರೆ ಅಂತ ತಿಳ್ಕೊಳ್ಳೋಣ. ಭಗವಂತ ಮತ್ತು ಅವನ ಭಕ್ತರ ನಡುವಣ ಸಂಬಂಧವು ದಿವ್ಯ ಸೌಂದರ್ಯ ಯುಕ್ತವಾದುದು. ತಾನು ಭಗವಂತನ ಭಕ್ತನಾಗಿರುವುದರಿಂದಲೇ ಎಲ್ಲ ಸದ್ಗುಣಗಳು ಉಚ್ಚ ಮಟ್ಟದಲ್ಲಿವೆ ಎಂದು ಭಕ್ತನು ಭಾವಿಸುವಂತೆಯೇ ಭಗವಂತನು ಕೂಡ ತನ್ನ ಸೇವಕರ ಬಗ್ಗೆ ತನಗಿರುವ ಅರ್ಪಣಾ ಭಾವವೇ ತನ್ನ ದಿವ್ಯ ಮಹಿಮೆಗಳ ಹೆಚ್ಚಳಕ್ಕೆ ಕಾರಣ ಎಂದು ಭಾವಿಸುತ್ತಾನೆ. ಪರ್ಯಾಯವಾಗಿ ಹೇಳುವುದಾದರೆ, ಹೇಗೆ ಭಕ್ತನು ಯಾವಾಗಲೂ ಭಗವಂತನಿಗೆ ಸೇವೆ ಸಲ್ಲಿಸಲು ಕಾತರನಾಗಿರುತ್ತಾನೆಯೋ ಹಾಗೆಯೇ ಭಗವಂತನೂ ಕೂಡ ತನ್ನ ಭಕ್ತರಿಗೆ ಸೇವೆ ಸಲ್ಲಿಸಲು ಯಾವಾಗಲೂ ಕಾತರನಾಗಿರುತ್ತಾನೆ. ಇಲ್ಲಿ ಭಗವಂತ ಮತ್ತು ಭಕ್ತರ ಒಂದು ಸಂಬಂಧ ಹೇಗಿರುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರಿಬ್ಬರ ಸಂಬಂಧ ದಿವ್ಯ ಸೌಂದರ್ಯದಿಂದ ಕೂಡಿರುವಂಥದ್ದು. ಈಗ ನೋಡಿ, ಭಗವಂತನ ಭಕ್ತನಾಗಿರೋದ್ರಿಂದಾನೇ ಎಲ್ಲ ಸದ್ಗುಣಗಳು ನನ್ನಲ್ಲಿ ಇರೋದು ಅಂತಂದ್ಬಿಟ್ಟು ಭಕ್ತ ಅಂದ್ಕೊಂಡ್ರೆ
ಅದೇ ರೀತಿ ಭಗವಂತ ಕೂಡ ನಾನು ನನ್ನ ಸೇವಕನ ಬಗ್ಗೆ ನನ್ನನ್ನು ನಾನು ಅರ್ಪಣೆ ಮಾಡ್ಕೊಂಡಿದ್ದೀನಲ್ಲ, ಯಾವಾಗ ಅವನ ಸೇವೆ ಸಿಗುತ್ತೋ ಅವನನ್ನು ನೋಡ್ಕೊಳ್ಳೋದು, ಅವನ ಯೋಗಕ್ಷೇಮವನ್ನೆಲ್ಲ ಭಗವಂತ ನೋಡ್ಕೊಳ್ತಿರ್ತಾನೆ. ಈ ರೀತಿಯ ಅರ್ಪಣಾ ಭಾವ ಇದೆಯಲ್ಲ, ಇದರಿಂದ ನನಗೆ ಈ ನನ್ನಲ್ಲಿರುವಂಥ ಒಂದು ದಿವ್ಯ ಮಹಿಮೆಗಳು ಎಲ್ಲ ಹೆಚ್ಚಾಗಿರೋದಕ್ಕೆ ಕಾರಣ ಅಂತ ಅವನು ಅಂದ್ಕೊಳ್ತಾನೆ. ಇಲ್ಲಿ ಭಗವಂತ ಹೇಗೆ ಯೋಚನೆ ಮಾಡ್ತಾನೋ ಭಕ್ತ ಕೂಡ ಹಾಗೇ ಯೋಚನೆ ಮಾಡ್ತಾನೆ. ಭಕ್ತ ಏನು ಯೋಚನೆ ಮಾಡ್ತಾನೋ ಭಗವಂತ ಕೂಡ ಅದೇ ರೀತಿ ಯೋಚನೆ ಮಾಡ್ತಾನೆ. ಅಂದರೆ ಅರ್ಥ ಏನು? ಭಕ್ತ ಯಾವಾಗಲೂ ಭಗವಂತನಿಗೆ ಸೇವೆ ಸಲ್ಲಿಸ್ಬೇಕಪ್ಪ ನಾನು ಅಂತ ಕಾತರನಾಗಿರ್ತಾನಲ್ವ, ಅದೇ ರೀತಿ ಭಗವಂತ ಕೂಡ ತನ್ನ ಭಕ್ತರಿಗೆ ಸೇವೆ ಸಲ್ಲಿಸ್ಬೇಕು ಅಂತ ಅವರು ಕಾಯ್ತಾ ಇರ್ತಾನೆ. ಅಂದರೆ ಎಲ್ಲಾದರೂ ಒಂದು ಚಿಕ್ಕ ಸಂದರ್ಭ ಏನಾದರೂ ಕೂಡಿ ಬರುತ್ತಾ ಅಂತಂದ್ಬಿಟ್ಟು ನಾವು ನೋಡಿದ್ದೀವಿ ನೋಡಿ. ಬೇಕಾದಷ್ಟು ಭಕ್ತರ ಚರಿತ್ರೆಗಳಲ್ಲಿ ಭಗವಂತ ಹೇಗೆ ಬಂದು ಸಹಾಯ ಮಾಡ್ತಾನೆ. ಅವ್ರು ಕರೆಯೋದು ಇಲ್ಲ, ಏನೂ ಇಲ್ಲ. ಈಗ ಸತಿ ಸಕ್ಕುಬಾಯಿ ಆಗಿರ್ಬೋದು, ಮೀರಾಬಾಯಿ ಆಗಿರ್ಬೋದು, ಭಕ್ತ ಕುಂಬಾರ ಆಗಿರ್ಬೋದು, ದಾಸರಾಗಿರ್ಬಹುದು, ಎಲ್ಲ ಕಡೆನೂ ಭಗವಂತ ತಾನೇ ಬಂದು ಸೇವೆ ಮಾಡೋದು ಕಾಯ್ತಾ ಇರ್ತಾನೆ. ತನ್ನ ಪಾದ ಕಮಲಗಳ ಧೂಳಿನ ಒಂದು ಕಣವನ್ನು ಧರಿಸಿದ ಯಾರನ್ನಾಗಲಿ ಒಮ್ಮೆಗೆ ಮಹಾಪುರುಷರನ್ನಾಗಿಸುವ ಮಹಿಮೆ ತನ್ನಲ್ಲಿರುವುದಾದರೂ ಈ ಮಹಿಮೆಯು ತನಗೆ ತನ್ನ ಭಕ್ತರ ಮೇಲಿರುವ ವಾತ್ಸಲ್ಯದಿಂದ ಉಂಟಾದುದು ಎಂಬುದನ್ನು ಇಲ್ಲಿ ಒಪ್ಪಿಕೊಳ್ಳುತ್ತಿದ್ದಾನೆ. ನೋಡಿ, ಇಲ್ಲಿ ಭಗವಂತನ ಪಾದ ಧೂಳಿದೆಯಲ್ವಾ, ಅದರದು ಒಂದು ಕಣ ನಮ್ಮ ತಲೆ ಮೇಲೆ ನಾವು ಧರಿಸ್ಕೊಂಡ್ರೆ ಸಾಕು. ಈಗ ನೋಡಿ, ಭಗವಂತನಿಗೆ ನಮಸ್ಕಾರ ಮಾಡ್ತೀವಿ, ಅವನು ಎಲ್ಲಿ ನಿಂತ್ಕೊಂಡಿರ್ತಾನೋ ಆ ಪಾದದ ಧೂಳಿರುತ್ತಲ್ಲ ಅದನ್ನು ತೊಗೊಂಡು ಹಣೆಗೆ ಹಚ್ಕೊಳ್ತೀವಿ, ತಲೆ ಮೇಲೆ ಇಟ್ಕೊಳ್ತೀವಿ. ಯಾಕೆ ಈ ರೀತಿ ಮಾಡ್ತೀವಿ ಅಂತಂದರೆ ಆ ಭಗವಂತನಲ್ಲಿ ಇರುವಂಥ ಒಂದು ಮಹಿಮೆಗಳೇನಿದೆಯೋ ಅದು ನಮ್ಮ ಮೇಲೆ ಬೀಳಲಿ, ಅವನ ಒಂದು ಆಶೀರ್ವಾದ ನಮಗಿರಲಿ ಅಂತ. ಅಂದರೆ ಅರ್ಥ ಏನು? ಭಗವಂತನ ಪಾದ ಧೂಳಿಗೆ ಅಷ್ಟೊಂದು ಶಕ್ತಿ ಇದೆ. ಅದನ್ನು ಧರಿಸ್ಕೊಂಡ್ರೆ ಸಾಕು, ನಾವು ಒಂದು ಕಣ ಧರಿಸ್ಕೊಂಡ್ರು ಸಾಕು, ನಮ್ಮನ್ನು ಮಹಾಪುರುಷರನ್ನಾಗಿ ಮಾಡುವಷ್ಟು ಶಕ್ತಿ ಆ ಭಗವಂತನಿಗಿದೆ. ಆದರೆ ಭಗವಂತ ಏನು ಮಾಡ್ತಾನೆ, ಈ ಒಂದು ಮಹಿಮೆ ಅಂದರೆ ಆ ಧೂಳು, ಆ ಪಾದ ಧೂಳಿನ ಒಂದು ಕಣ ಮಹಾಪುರುಷರನ್ನಾಗಿ ಮಾಡಿಸುವಷ್ಟು ಆ ಮಹಿಮೆ ಇದೆಯಲ್ಲ ಆ ಧೂಳಿಗೆ, ಅದು ಕೂಡ ನನ್ನ ಭಕ್ತರಿಂದ ಆಗಿರೋದು ಅಂತ ಒಪ್ಕೊಳ್ತಾನೆ. ಯಾಕೆ? ಆ ಭಕ್ತರ ಮೇಲೆ ಅವನಿಗೆ ಅಷ್ಟೊಂದು ವಾತ್ಸಲ್ಯ ಇದೆ. ಅದರಿಂದ ನನಗೆ ಹಿಂಗಾಗತ್ತೆ ಹೊರತು ನನ್ನೆಲ್ಲ ಆ ವಿಶೇಷತೆ ಏನೂ ಇಲ್ಲ. ಅಂದರೆ ಇಲ್ಲಿ ಭಕ್ತರಿಗೆ ಆ ಒಂದು ಕ್ರೆಡಿಟ್ ಕೊಡ್ತಾ ಇದ್ದಾನೆ ಅಂತ ನಾವು ಅರ್ಥ ಮಾಡ್ಕೋಬೇಕು. ಈ ವಾತ್ಸಲ್ಯದ ಕಾರಣದಿಂದಲೇ ಭಾಗ್ಯಲಕ್ಷ್ಮಿಯು ಅವನನ್ನು ತೊರೆಯುವುದಿಲ್ಲ ಮತ್ತು ಅವಳೊಬ್ಬಳು ಮಾತ್ರವಲ್ಲ, ಸಾವಿರಾರು ಭಾಗ್ಯಲಕ್ಷ್ಮಿಯರು ಅವನ ಸೇವೆಯಲ್ಲಿ ತೊಡಗುತ್ತಾರೆ. ನೋಡಿ, ಆ ಭಗವಂತನಿಗೆ ತನ್ನ ಭಕ್ತರ ಮೇಲೆ ಒಂದು ವಾತ್ಸಲ್ಯ ಇದೆ ನೋಡಿ. ಆ ಕಾರಣದಿಂದ ಭಾಗ್ಯಲಕ್ಷ್ಮಿ ನನ್ನನ್ನು ಬಿಟ್ಟು ಹೋಗಲ್ಲ ಅಂತ ಹೇಳ್ತಾ ಇರೋದು, ಆಯಿತಾ? ಅವಳೊಬ್ಬಳೇ ಅಷ್ಟಲ್ಲ, ಇನ್ನೂ ಸಾವಿರಾರು ಭಾಗ್ಯಲಕ್ಷ್ಮಿಯರು ಅವನ ಸೇವೆಯಲ್ಲಿ ಯಾವಾಗಲೂ ಇರ್ತಾರೆ ಅನ್ನೋದನ್ನು ನಾವು ಈ ಧರ್ಮಗ್ರಂಥಗಳಿಂದನೇ ತಿಳ್ಕೊಂಡಿದ್ದೀವಿ. ಸಾವಿರಾರು ಜನ ಸೇವೆ ಮಾಡ್ತಾ ಇರ್ತಾರೆ ಲಕ್ಷ್ಮಿಯರು ಅಂತ ಅಂದ್ಬಿಟ್ಟು. ಸೊ ಒಬ್ಬ ಲಕ್ಷ್ಮಿ ಅಲ್ಲ, ಸಾವಿರಾರು ಲಕ್ಷ್ಮಿಯರು ಇರೋದಕ್ಕೆ ಕಾರಣ ಏನು ಅಂತಂದರೆ ಭಗವಂತನಿಗೆ ಭಕ್ತರ ಮೇಲಿರುವಂಥ ವಾತ್ಸಲ್ಯದ ಕಾರಣ. ಐಹಿಕ ಜಗತ್ತಿನಲ್ಲಿ ಲಕ್ಷ್ಮಿಯ ಕಿಂಚಿತ್ ಕೃಪೆಯನ್ನು ಪಡೆಯುವುದಕ್ಕಾಗಿ ಜನಗಳು ಅನೇಕ ಕಠಿಣ ವ್ರತಗಳನ್ನು ಮತ್ತು ತಪಸ್ಸುಗಳನ್ನು ಆಚರಿಸುತ್ತಾರೆ. ತನ್ನ ಭಕ್ತರಿಗೆ ಒದಗುವ ಯಾವುದೇ ಅನಾನುಕೂಲವನ್ನೂ ಭಗವಂತನು ಸಹಿಸಲಾರನು. ಆದ್ದರಿಂದಲೇ ಅವನು ಭಕ್ತವತ್ಸಲನೆಂದು ಪ್ರಸಿದ್ಧನಾಗಿದ್ದಾನೆ. ಈಗ ನಾವು ಈ ಐಹಿಕ ಪ್ರಪಂಚದಲ್ಲಿ ಲಕ್ಷ್ಮಿ ಅಂದರೆ ದುಡ್ಡು, ಸಂಪತ್ತು ಅಂತ ನಾವು ಹೇಳ್ತೀವಲ್ವಾ, ಅದು ಒಂದು ಬೇಕು ಅಂತಂದ್ಬಿಟ್ಟು ಎಷ್ಟೆಲ್ಲ ನಾವು ಕಷ್ಟವಾಗಿರುವಂಥ ವ್ರತಗಳನ್ನು, ತಪಸ್ಸು ಇದನ್ನೆಲ್ಲ ಮಾಡೋದನ್ನು ನಾವು ನೋಡಿದ್ದೀವಿ, ನಾವು ಕೂಡ ಮಾಡ್ತಾ ಇರ್ತೀವಿ ಅಲ್ವಾ. ಅಂದರೆ ಇಷ್ಟೇಷ್ಟು ಅನುಗ್ರಹ ಪಡಿಬೇಕು ಅಂದರೆ ನಾವು ಇಷ್ಟೆಲ್ಲ ಮಾಡ್ತಿರ್ತೀವಿ. ಆದರೆ ಭಕ್ತನಿಗೆ ಒಂದು ವಾತ್ಸಲ್ಯವನ್ನು ತೋರಿಸೋದ್ರಿಂದನೇ ಭಗವಂತನಿಗೆ ಎಲ್ಲ ಲಕ್ಷ್ಮಿಯರು ಅವನ ಸೇವೆಯಲ್ಲಿರಬೇಕು. ಆ ರೀತಿ ಅಂದರೆ ಇಲ್ಲಿ ಭಕ್ತರ ಒಂದು ವಿಶೇಷತೆ ಏನು ಅನ್ನೋದನ್ನ ಇಲ್ಲಿ ಭಗವಂತನೇ ಹೇಳ್ತಾ ಇದ್ದಾನೆ. ಸೊ ತನ್ನ ಭಕ್ತರಿಗೆ ಏನಾದರೂ ತೊಂದರೆ ಆಯಿತು ಅಂತಂದರೆ, ಯಾವುದೇ ಅನಾನುಕೂಲ ಆದರೂ ಕೂಡ ಭಗವಂತ ಸಹಿಸೋದಿಲ್ಲ. ಅದಕ್ಕೋಸ್ಕರ ಅವನನ್ನು ಭಕ್ತವತ್ಸಲ ಅಂತ ಕರೆಯೋದು. ಈಗ ಭಗವಂತನಿಗೆ ಬೇಕಾದಷ್ಟು ಹೆಸರುಗಳಿದೆಯಲ್ಲ, ಅದರ ಹಿಂದೆ ಒಂದು ರೀಸನ್ ಇರುತ್ತೆ. ಅದು ಏನೋ ಒಂದು ಕಾರಣ, ಏನೋ ಒಂದು ಗುಣ, ಅದಕ್ಕೆ ತಕ್ಕಂಗೆ ಅವನಿಗೆ ಆ ಹೆಸರು ಬಂದಿರುತ್ತೆ. ಇಲ್ಲಿ ಭಕ್ತವತ್ಸಲ ಅಂತ ಯಾಕೆ ಹೇಳಿರೋದು ಅಂತಂದರೆ, ಭಕ್ತರಿಗೆ ಏನಾದರೂ ಒಂಚೂರಾದರೂ ಅವನು ತಡ್ಕೊಳ್ಳೋದಿಲ್ಲ, ಅವನು ಸಹಿಸ್ಕೊಳ್ಳೋದಿಲ್ಲ. ಅವರಿಗೆ ಆ ರೀತಿಯ ಸಹಾಯವನ್ನು ಅವನು ಮಾಡೇ ಮಾಡ್ತಾನೆ. ಇಲ್ಲಿ ಅವನಿಗೆ ಅವ್ರ ಬಗ್ಗೆ ವಾತ್ಸಲ್ಯ ಇರೋದ್ರಿಂದ ಇಲ್ಲಿ ಭಕ್ತವತ್ಸಲ ಅನ್ನುವಂಥ ಹೆಸರನ್ನು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ.
ಮುಂದುವರೆದು ಏನು ಹೇಳ್ತಾನೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.